ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ಫ್ರೆಂಡ್ಸ್, ನಿಮಗೆ ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಒಂದು ಆಟ ಅಂತಲೇ ಹೇಳ್ಬೋದು. ನಿಮ್ಮ ಮೊಬೈಲ್ ನಂಬರಿಂದನೇ ನಿಮ್ಮ ಏಜನ್ನು ಹೇಗೆ ತಿಳ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬರ್ರಿ ಫ್ರೆಂಡ್ಸ್, ನೋಡ್ಕೊಂಬರೋಣ ಯಾವ ಥರ ಅಂಥೇಳಿ. ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೊದಲಿಗೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬರ್ಕೋಬೇಕು. ಆ ಸಂಖ್ಯೆಯಲ್ಲಿ ಲಾಸ್ಟ್ 1 ನಂಬರನ್ನು ತಗೊಳ್ಳಿ. ನಾನಿಲ್ಲಿ ನನ್ನ ಸಿಸ್ಟರ್ದು ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಸಿಸ್ಟರ್ ಏಜನ್ನು ತಿಳಿಸ್ತಾ ಇದ್ದೀನಿ ನಿಮಗೆ. ನಾನಿಲ್ಲಿ ಲಾಸ್ಟ್ ಅವ್ರ ಫೋನ್ ನಂಬರು 7 ಅಂತಲೇ ಇಟ್ಕೊಳ್ಳಿ. 7ಅನ್ನು ತೊಗೊಂಡಿದ್ದೀನಿ. ಈ 7ಗೆ ನೆಕ್ಸ್ಟ್ ನೋಡಿಲಿ ಮೂರನೇ ಸ್ಟೆಪ್ ಏನಂದರೆ 7ಗೆ 2ರಿಂದ ಗುಣಿಸಬೇಕು, ಮಲ್ಟಿಪಲ್ ಮಾಡಬೇಕು. ಅಂದರೆ 7 2 14 ಆಗುತ್ತೆ. ಆನ್ಸರು 14 ಬಂತು. ನೆಕ್ಸ್ಟು ಈ 14 ಆನ್ಸರ್ ಬಂದಿದೆಯಲ್ವಾ, ಆ ಆನ್ಸರ್ಗೆ 5ಅನ್ನು ಕೂಡಿಸ್ಬೇಕು, ನೀವು ಆ್ಯಡ್ ಮಾಡ್ಕೊಳ್ಬೋದು. 14 ಪ್ಲಸ್ 5 ಎಷ್ಟಾಯಿತು? 19 ಆಯಿತು ಅಲ್ವಾ? ಆನ್ಸರ್ ಏನು ಬಂತು? 19 ಅಂತ ಬಂತು. ಈ 19 ಆನ್ಸರ್ಗೆ ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ, ಬಂದ ಉತ್ತರಕ್ಕೆ ನೆಕ್ಸ್ಟ್ 50ರಿಂದ ಗುಣಿಸಿ. ಈಗೇನು ಆನ್ಸರ್ ಬಂದಿರುತ್ತಲ್ವ 19ಗೆ ನಾವಿಲ್ಲಿ 50ಇಂದ ಮಲ್ಟಿಪಲ್ ಮಾಡಬೇಕು, ಮತ್ತೆ ಗುಣಿಸಬೇಕು. ನೀವು ಪಕ್ಕದಲ್ಲಿ ಒಂದು ಕ್ಯಾಲ್ಕುಲೇಟರನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಈಸಿಯಾಗಿ ಮಾಡ್ಕೊಳ್ಬೋದು. ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈಗ ಆನ್ಸರು 950 ಬಂತು. ಈ ಬಂದ ಆನ್ಸರ್ಗೆ ಮತ್ತೆ ನಾವು ಏನು ಮಾಡಬೇಕಂದ್ರೆ 1775ಗೆ ಕೂಡಿಸಬೇಕು, ಅಂದರೆ ಆ್ಯಡ್ ಮಾಡ್ಕೊಳ್ಬೇಕು. ಮತ್ತೆ ನೋಡಿ 1775 ಪ್ಲಸ್ 950, ಇದಕ್ಕೆ ಮತ್ತೆ ಆನ್ಸರನ್ನು ನಾವು ತಗೊಳ್ಬೇಕಾಗತ್ತೆ. ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿ ಇದೆ ಅಲ್ವಾ ಫ್ರೆಂಡ್ಸ್? ನಮ್ಮ ಮೊಬೈಲ್ ನಂಬರಿಂದನೇ ನಾವು ಏಜನ್ನು ಈಸಿಯಾಗಿ ಕಂಡುಹಿಡ್ಕೊಳ್ಬೋದು. ಇದು ಒಂದು ಇಂಟ್ರೆಸ್ಟಿಂಗ್ ಲಾಜಿಕ್ ಟ್ರಿಕ್ ಅಥವಾ ಆಟ ಅಂತಲೇ ಹೇಳ್ಬೋದು. ಮಜಾ ಇರುತ್ತೆ. ನೆಕ್ಸ್ಟು ಏನು ಆನ್ಸರ್ ಬಂದಿದೆ ಅಂದರೆ 2725 ಈಗ ಆನ್ಸರ್ ಬಂದಿದೆ. ಈ ಬಂದ ಉತ್ತರಕ್ಕೆ ನೀವು ಹುಟ್ಟಿದ ಇಸವಿಯಿಂದ ಮೈನಸ್ ಮಾಡಬೇಕು. ನಿಮ್ಮ ಏನಂದರೆ ಬರ್ತ್ ಇಯರ್ ಇರುತ್ತಲ್ವಾ, ಈ ಬಂದ ಆನ್ಸರ್ಗೆ ಬರ್ತ್ ಇಯರನ್ನು ನಾವು ಮೈನಸ್ ಮಾಡ್ಕೊಳ್ಬೇಕಾಗತ್ತೆ. 2725ಗೆ 1992 ಇದನ್ನು ಮೈನಸ್ ಮಾಡ್ಕೊಳ್ಬೇಕಾಗತ್ತೆ, ನಮ್ಮ ಸಿಸ್ಟರ್ದಿದು. ನೆಕ್ಸ್ಟು ಈ ಬರುವ ಈಗ ಏನು ಆನ್ಸರ್ ಬರುತ್ತಲ್ವ ಫ್ರೆಂಡ್ಸ್, ಇವಾಗ ಇದರಲ್ಲಿ ನಾನು ಮೈನಸ್ ಮಾಡಿದೆ, 733 ಆನ್ಸರ್ ಬಂತು. ಇವಾಗ ಮೊದಲನೇ ನಂಬರ್ ಏನಾಗಿರುತ್ತೆ, ನಿಮ್ಮ ಮೊಬೈಲ್ ಸಂಖ್ಯೆಯ ಲಾಸ್ಟ್ ನಂಬರ್ ನಾವು ಮೊದಲಿಗೆ ತೊಗೊಂಡಿದ್ವಲ್ಲ ಅದಾಗುತ್ತೆ. ನೆಕ್ಸ್ಟು 2 ನಂಬರ್ ಏನಾಗಿರುತ್ತೆ, ನಿಮ್ಮ ಏಜ್ ಆಗಿರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಅಲ್ವಾ ಫ್ರೆಂಡ್ಸ್? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಏನಪ್ಪ ಅಂತ ಹೇಳಿದರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್, ನಾವು ಈಸಿಯಾಗಿ ಕ್ಯಾಲ್ಕುಲೇಟರಿಂದ ಮಾಡ್ಬೋದು, ಬಟ್ ಇದು ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.